ये जो कांग्रेस है ना, इसका दूसरा नाम करप्शन कमीशन और कास्टिज्म है। इनका हमारा मिशन है लोगों को सेवा करना, इनका मिशन कमीशन है। जहां जाते हैं वहां कमीशन, करप्शन और कास्टिज्म, जातिवाद, ये फैलाना इनका काम है। बेंगलुरु के विधानसौदा में पुलिस ने बुध की शाम विधानसौदा के गेट पर तलाशी के दौरान पब्लिक वर्क्स डिपार्टमेंट यानी महकमा तामीरात आम्मा से मुंसलिक एक असिस्टेंट इंजीनियर से 10.5 लाख रुपए की रकम जब्त की है। असिस्टेंट इंजीनियर जगदीश का ताल्लुक़ मंडिया से है। डिप्टी कमिश्नर ऑफ पुलिस सेंट्रल श्रीनिवास गौड़ा ने कहा कि पुलिस को उन रुपयों के बारे में कोई मुनासिब जवाब न मिलने की बिना पर जगदीश के पास मौजूद रकम को पुलिस ने जब्त कर लिया है और इस रकम के ताल्लुक़ से मुनासिब दस्तावेज़ पेश करने को कहा गया है। इस दौरान वज़ीर दाखिला अर्गा ज्ञानेंद्रा ने कहा कि तहक़ीक़ात जारी हैं और इस बात का पता लगाया जाएगा कि रकम कहाँ से आई और क्यों। ಹ್ಯಾಂಡ್ ಓವರ್ ಮಾಡಿದಂಥ ನಂತರದಲ್ಲಿ ನಾವು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಏನು ದಾಖಲಾತಿಗಳಿದೆ ಆ ದಾಖಲಾತಿಗಳನ್ನು ಕೊಡೋಕ್ಕೆ ಒಂದು ಕಾಲಾವಕಾಶ ಬೇಕು ಅಂತಾರೆ. ನಾವು ಈ ರೀತಿ ಇಟ್ಕೊಳಕ್ಕಾಗೋದಿಲ್ಲ, ನಾವು ಕೇಸ್ ಮಾಡಿರ್ತೀವಿ, ನೀವು ದಾಖಲಾತಿಗಳನ್ನ ತೊಗೊಂಡ್ಬಂದು ನೀವು ಕೋರ್ಟಲ್ಲಿ ತೊಗೊಂಡೋಗೋದು ಅಂತ ಹೇಳಿ ಇವತ್ತು ಸದ್ಯಕ್ಕೆ ನಾವು ಒಂದು ಕೇಸ್ ಮಾಡಿದ್ದೀವಿ. ಇನ್ನು ಇದರಲ್ಲಿ ಅವ್ರು ಯಾವ ರೀತಿ ತಂದರು, ಯಾಕೆ ತಂದರು, ಎಲ್ಲಿಂದ ತಂದರು ಅನ್ನೋದೆಲ್ಲ ಬಾಕಿ ಇದೆ ಇನ್ವೆಸ್ಟಿಗೇಷನ್. ಅದ್ರ ಕಾರಿ ನಾವು ಏನು ಆಸ್ಪೆಕ್ಟ್ ಪ್ರೊಸೀಜರ್ಸ್ ಇದೆ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೀವಿ. ಫರ್ದರ್ ಏನು ನಾವು ಕ್ಯಾಶ್ ಸೀಸ್ ಮಾಡಿದ್ವಿ ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಅಲ್ಲಿಂದ ಅವರು ಸಮರ್ಪಕ ದಾಖಲಾತಿಗಳನ್ನು ಕೊಟ್ಟು ತೆಗೆದುಕೊಳ್ಬೋದು. ಬಟ್ ನಮ್ಮ ತನಿಖೆ ಇನ್ವೆಸ್ಟಿಗೇಷನಲ್ಲಿ ಇನ್ನೂ ಅವ್ರಿಗೆ ನೋಟಿಸ್ ಕೊಟ್ಟು ಕರೆದಿದ್ದೀವಿ. ಇವತ್ತೇನು ಹಾಜರಾತಿ ಆಗುತ್ತೆ, ಅವರು ಹಾಜರಾದ ನಂತರದಲ್ಲಿ ಡೀಟೇಲ್ ಆಗಿ ಅವ್ರಿಗೆ ಹೇಳಿ. ಗೌರ್ಮೆಂಟ್ ಎಂಪ್ಲಾಯ್? ಹೌದು ಹೌದು. ಇಲ್ಲಿ ಯಾವ ಇಲಾಖೆ ಕೆಲಸ? PWD. ನೋಡಿ, ಯಾವುದೇ ಬಿಲ್ಲು ವಿಧಾನಸೌಧದ ಗೋಡೆಯಲ್ಲೂ ಕೂಡ ಕಾಸು 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 ಅಂತ ನಾನು ಹೇಳಿದ್ದೀನಿ. ಮಂತ್ರಿಗಳು ಈಶ್ವರಪ್ಪನವರು ರಾಜೀನಾಮೆ ವಿಚಾರ ಕೂಡ ಗೊತ್ತಿದೆ. ಎಲ್ಲ ಕಾಂಟ್ರಾಕ್ಟ್ಗಳೆಲ್ಲ ರಾಜೀನಾಮೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಗೊತ್ತಿದೆ. ಇವತ್ತು ವಿಧಾನಸೌಧದಲ್ಲಿ ಒಂದೇ ಅಲ್ಲ, ಯಾವ ಗ್ರಾಮ ಪಂಚಾಯತಿ ಆಫೀಸ್ ತಗೊಳ್ಳಿ, ಯಾವ ಕಾರ್ಪೊರೇಷನ್ ತೆಗೆದುಕೊಳ್ಳಿ, ದುಡ್ಡಿಲ್ಲದೆ ಏನೂ ನಡೀತಾ ಇಲ್ಲ. ಸೊ ವಿಧಾನಸೌಧ ಅಧಿಕಾರಿಗಳಿಗೂ ಕೊಡಬೇಕು, ಮಂತ್ರಿಗಳಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ಈ ರೀತಿ ಆಗ್ತಾ ಇರೋದು. ಇದೊಂದು ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯದ ಆಡಳಿತ ಒಂದು ಭ್ರಷ್ಟ ಆಡಳಿತ ಅಂತೇಳಿ ಹೆಸರು ಬಂದಿದೆ. ಸರ್ಕಾರ ಮುಚ್ಚಾಕ್ತಾರೆ, ಯಾವ ಕಾರಣಕ್ಕೂ ಯಾರಿಗೂ ಇಡಿಗೂ ಕೊಡೋದಿಲ್ಲ, ಇನ್ಕಮ್ ಟ್ಯಾಕ್ಸ್ಗೂ ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ. ಮಂತ್ರಿಗಳ ಮೇಲೆ ಯಾವುದೇ FIR ಆದರೂ ಮುಚ್ಚಾಕ್ತಾರೆ, MLAಗಳಾದರೆ ಮುಚ್ಚಾಕ್ತಾರೆ, ಬೇರೆಯವ್ರ ಮೇಲೆಲ್ಲ ಚಾರ್ಜ್ ಶೀಟ್ ಹಾಕೋದು, ಅರೆಸ್ಟ್ ಮಾಡೋದು, ಈ ಕೆಲಸ ಎಲ್ಲ ಮಾಡ್ತಾರೆ. ಇದು ಸರ್ಕಾರದ ಒಂದು ಮುಖ. ವಿಧಾನಸೌಧದಲ್ಲೇ ಸೆಟಲ್ಮೆಂಟ್ ನಡೀತದೆ? ಹೌದಪ್ಪ, ವಿಧಾನಸೌಧದಲ್ಲೇ ಸೆಟಲ್ಮೆಂಟ್ ನಡೀತದೆ, ವಿಧಾನಸೌಧದಲ್ಲೇ ಆಯ್ತದೆ, ಎಲ್ಲ ಆಯ್ತದೆ. ಅದೇನು ಕ್ರಮ ಕೈಗೊಳ್ತಾರೆ ಕೊಡಿ. ವಿಧಾನಸೌಧ Tengal Hanumanthaya because of the administration and the ministerial people is there. But today this BJP government, what is happening, this is not first time. Already one case has been registered when Yediyurappa was chief minister. That time also money found in Viಧಾನಸೌಧ. This time in Westgate, I came to know that 10 lakh rupees has found in the executive AE's bag. Why he has brought money to Viಧಾನಸೌಧ? It is for what purpose he has brought that money?